ನಮಸ್ಕಾರ ವೀಕ್ಷಕರೇ. ನಮ್ಮ ದೇಶದ ಪ್ರಧಾನಿ ಅವರು 10 ವರ್ಷ ಆಡಳಿತ ನಡೆಸಿದ್ದಾರೆ. 10 ವರ್ಷದಲ್ಲಿ ಇಂಟರ್ವ್ಯೂ ಅಂತ ಯಾವುದು ಕೊಡ್ತಾ ಇರಲಿಲ್ಲ. ಈಗ ರೀಸೆಂಟ್ ಆಗಿ ಒಂದು 2 months ಇಂದ ನೀವು ನೋಡಬಹುದು ಎಷ್ಟು ಇಂಟರ್ವ್ಯೂಗಳು ಕೊಟ್ಟಿದ್ದಾರೆ. ಅದರಲ್ಲೂ ಲೈವ್ PM ಅವರು ಮಾತಾಡ್ತಾ ಇದ್ರು, ಅವುಗಳನ್ನ ನಾವು ನೋಡ್ತಾ ಇದ್ವಿ ಜಸ್ಟ್. ಬಟ್ ಇಂಟರಾಕ್ಷನ್ ಅನ್ನೋದು ಯಾವತ್ತೂ ಇರಲಿಲ್ಲ. ಈಗ ನೋಡಬಹುದು ಇತ್ತೀಚಿನ ದಿನಗಳಲ್ಲಿ PM ಅವರು ಪತ್ರಕರ್ತರ ಜೊತೆ ಇಂಟರಾಕ್ಷನ್ ಮಾಡ್ತಾ ಇದ್ದಾರೆ. ಎಲ್ಲದಕ್ಕೂ ಒಂದು ರೀಸನ್ ಇದ್ದೇ ಇರುತ್ತೆ. ಇಲ್ಲೂ ಕೂಡ ಒಂದು ರೀಸನ್ ಇದೆ. ಆ ರೀಸನ್ನು ಅವ್ರಿಗೆ ಮಾತ್ರ ಗೊತ್ತು, ಅವ್ರ ಜೊತೆ ಇರೋವಂಥ ಟೀಮಲ್ಲಿರೋರು ಗೊತ್ತು. ಒಂದು ಲೆಟರ್ ಅನ್ನೋದು ಏನು ಬೇಕಾದ್ರೂ ಚೇಂಜ್ ಮಾಡಿಸುತ್ತೆ. ಇಷ್ಟು ವರ್ಷ ಇಲ್ಲದೆ ಇರೋದು ಈಗ PM ಅವರು ಇಂಟರ್ವ್ಯೂಗಳನ್ನ ಮಾಡ್ತಾ ಇದ್ದಾರೆ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಒಂದೊಂದು ವಿಷಯ ಅನ್ನೋದು ಎಷ್ಟು ಬದಲಾಯಿಸುತ್ತೆ ಒಬ್ಬ ವ್ಯಕ್ತಿನ ಅನ್ನೋದನ್ನ. ಇಲ್ಲಿ ನಮ್ಮ ದೇಶದ ಪ್ರಧಾನಿಯವರು ಯಾಕೆ ಇಂಟರ್ವ್ಯೂ ಕೊಡ್ತಾ ಇರಲಿಲ್ಲ ಅಂತಲೂ ಕೆಲವಷ್ಟು ವಿಷಯಗಳನ್ನ ಇಂಟರ್ವ್ಯೂ ಕೊಡುವಾಗ ತಿಳಿಸಿದ್ದಾರೆ. ಅದರಲ್ಲೂ ಸುವರ್ಣ ನ್ಯೂಸ್ ಅಲ್ಲಿ ತಿಳಿಸಿದ್ರು, ನಾವು ಇಂಟರ್ವ್ಯೂ ಕೊಟ್ಟಾಗ 108 ಕಮೆಂಟ್ಗಳು ಬರ್ತವೆ, 108 ಉಟ್ಕೊಳ್ತವೆ. ಆ ಉಟ್ಕೊಳ್ಳೋದ್ರಿಂದ ನಾವು ಹೋಗೋ ದಾರಿ ಎಲ್ಲಾದ್ರೂ ವೀಕ್ ಆಗ್ಬಿಡ್ಬೋದು. ಆ ಕಾರಣಕ್ಕೋಸ್ಕರನೇ ಕೆಲವೊಂದು ಸಲ ಇಂಟರ್ವ್ಯೂಗಳನ್ನ ಎಲ್ಲೂ ಕೊಡ್ತಾ ಇರಲಿಲ್ಲ. ನಮ್ಮ ಗುರಿ ಅನ್ನೋದು ಚೇಂಜ್ ಆಗ್ಬಿಡ್ಬೋದು ಈ ಕಮೆಂಟ್ಸ್ಗಳಿಂದ, ಈ ವಾದ ವಿವಾದಗಳಿಂದ. ಅದಕ್ಕೆಲ್ಲ ತಲೆ ಹಾಕಬಾರ್ದು ಅನ್ನೋ ಕಾರಣಕ್ಕೆ ಅವ್ರು ಇಂಟರ್ವ್ಯೂ ಕೊಡ್ತಾ ಇರಲಿಲ್ಲ. ಈಗ ಅವ್ರ ಇಂಟರ್ವ್ಯೂಗಳನ್ನ ನಾವು ನೋಡ್ಬೋದು. ಟೈಮ್ಸ್ ನೌವಲ್ಲಿದೆ, ಇನ್ನು ಸುವರ್ಣದಲ್ಲಿ ಶುರು ಮಾಡಿದ್ರು, ರಿಪಬ್ಲಿಕ್ ಟಿವಿನಲ್ಲಿ ಇಂಟರ್ವ್ಯೂ ಕೊಟ್ಟಿದ್ದಾರೆ, ಇನ್ನು ಎಷ್ಟೋ ಟಿವಿ ಚಾನೆಲ್ಗಳಲ್ಲಿ ನೋಡ್ಬೋದು. ಟೈಮ್ಸ್ ನೌ, ನವಭಾರತ್ ಅಂತಾನೆ ಇಂಟರ್ವ್ಯೂ ಕೊಟ್ಟಿದ್ದಾರೆ, ಇನ್ನು ಆಜ್ ತಕ್ಕಲ್ಲಿ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಇಷ್ಟು ವರ್ಷ 10 ವರ್ಷ ಜನ ಕಾಯ್ತಾನೆ ಇದ್ರು ಪ್ರಧಾನಿಯವರು ಯಾವಾಗ ಇಂಟರ್ವ್ಯೂ ಕೊಡ್ತಾರೆ ಅಂತ. ಬೇರೆ ಬೇರೆ ದೇಶದಲ್ಲಿ ಎಷ್ಟೋ ಪ್ರಧಾನಿಯವರು ಇಂಟರ್ವ್ಯೂ ಕೊಡ್ತಾ ಇದ್ರು. ನಮ್ಮ ದೇಶದಲ್ಲಿ ಬರೀ ಮನ್ ಕಿ ಬಾತ್ ಅಂತ ಅವರ ಮನಸ್ಸಿನ ಮಾತುಗಳು ಮಾತ್ರ ಜನಕ್ಕೆ ತಿಳಿಸ್ತಾ ಇದ್ರು. ಈಗೇನಾಗಿದೆ, ಎಲ್ಲ ವಿಚಾರಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದಾರೆ ಪತ್ರಕರ್ತರ ಜೊತೆ. ಅದರಲ್ಲೂ ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಪತ್ರಕರ್ತರ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗ್ತಾ ಇದೆ. ಎಷ್ಟೋ ಪ್ರಶ್ನೆಗಳು ಉಳ್ಕೊಂಡ್ಬಿಟ್ಟಿತ್ತು 10 ವರ್ಷದಿಂದ, ಅಂಥದ್ದಕ್ಕೆಲ್ಲ ಉತ್ತರ ಕೊಡೋ ಕೆಲಸನ ಈಗ ನಮ್ಮ ದೇಶದ ಪ್ರಧಾನಿಯವರು ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಒಂದು ಪತ್ರ, ಒಂದು ರಿಕ್ವೆಸ್ಟ್ ಅನ್ನೋದು ಎಷ್ಟು ಬದಲಾಯಿಸುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ. ದಯವಿಟ್ಟು ನೀವು ಜನರ ಪ್ರಾಬ್ಲಮ್ಗಳನ್ನ ಮೀಡಿಯಾ ಜೊತೆ ಡಿಸ್ಕಸ್ ಮಾಡಿ ಅಂತ ಅವರಿಗೆ ಬರೆದಂತ ಒಂದು ಪತ್ರ ಇವತ್ತು ಪ್ರಧಾನಮಂತ್ರಿಯವರು ಇಷ್ಟೊಂದು ಮೀಡಿಯಾಗಳ ಜೊತೆ ಇಂಟರ್ವ್ಯೂಗಳನ್ನ ನೋಡ್ತಾ ಇದ್ದೀವಿ. ಮೊದಲು ಇಷ್ಟೊಂದು ಇಂಟರ್ವ್ಯೂಗಳು ನೋಡೋಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ನಮ್ಮ ದೇಶದ ಪ್ರಧಾನಮಂತ್ರಿಯವರು ಈಗ ಎಷ್ಟೊಂದು ವಿಷಯಗಳಿಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಜನಕ್ಕಿರುವಂಥ ತೊಂದರೆಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಅವುಗಳ ಅರಿವು ಅವ್ರಿಗೂ ಆಗ್ತಾ ಇದೆ. ಮೊದಲು ಜಸ್ಟ್ ಅವ್ರಿಗೆ ಇನ್ಫಾರ್ಮೇಶನ್ ರೀಚ್ ಆಗ್ತಾ ಇತ್ತು, ಇನ್ಫಾರ್ಮೇಶನ್ ಇಂದ ಅವ್ರ ಆಕ್ಷನ್ಗಳು ಮಾತ್ರ ತಗೊಳ್ತಾ ಇದ್ರು. ಈಗ ಇನ್ಫಾರ್ಮೇಶನ್ ಜೊತೆ ಇಂಟ್ರಾಕ್ಷನ್ ಶುರುವಾಗಿ ಎಷ್ಟೋ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಸಿಗ್ತಾ ಹೋಗುತ್ತೆ. ಅದನ್ನೇ ಹೇಳಿದ್ದು, ನಾವು ಕೇಳ್ಕೊಂಡ್ರೆ ಏನೋ ಒಂದು ಬದಲಾವಣೆ ಆಗುತ್ತೆ, ನಾವು ಕೇಳಲೇ ಇಲ್ಲ ಅಂದ್ರೆ ಬದಲಾವಣೆ ಆಗೋದೇ ಇಲ್ಲ. ಪ್ರಧಾನಮಂತ್ರಿಗೆ ಒಂದು ಪತ್ರ ಅಂತ ಒಂದು ಪತ್ರ ಇವತ್ತು ಪ್ರಧಾನಮಂತ್ರಿಗಳು ಇಷ್ಟೊಂದು ಇಂಟರ್ವ್ಯೂಗಳು ಕೊಡೋದಕ್ಕೆ ಸಾಧ್ಯ ಆಗಿದೆ. ಇದನ್ನೇ ಹೇಳ್ತಾ ಇರೋದು, ನಾವು ಯಾವತ್ತೇ ಆಗಲಿ ಯಾವುದೇ ವಿಷಯಗಳನ್ನ ಕೇಳ್ತಾ ಇದ್ದಷ್ಟು ಅದ್ರ ಬದಲಾವಣೆ ಅನ್ನೋದಾಗುತ್ತೆ. ಈಗ ಅಂತ ಬದಲಾವಣೆ ಸಮಯ ಬರ್ತಾ ಇದೆ. ನಾವು ಎಲ್ಲನೂ ಕೇಳ್ತಾನೆ ಇರಬೇಕು. ಕೇಳದೇ ಇದ್ರೆ ಯಾವುದು ಕೂಡ ಬದಲಾಗೋದಿಲ್ಲ. ಕೇಳೋ ಪ್ರಯತ್ನ ಮಾಡ್ತಾ ಇರಿ. ಯಾವತ್ತೋ ಒಂದು ದಿನ ಅದರಿಂದ ಒಳ್ಳೇದಂತೂ ಆಗೇ ಆಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು. ಮತ್ತೆ ಸಿಗೋಣ. ಗುಡ್ ಬೈ.